ಅವರು ಹೇಳಿದ್ರು ಈಗ ರಂಗೋಲಿ ಮತ್ತು ಸ್ಪೋರ್ಟ್ಸ್ ಬಗ್ಗೆ. ನಮ್ಮ ಭಾರತೀಯ ಸಂಸ್ಕೃತಿ ತುಂಬ ನಿಂತಿದ್ದು ಸೂರ್ಯಾರಾಧನೆ ಮೇಲೆ. ಅದು ಶುರುವಾಗೋದು ರಂಗೋಲಿಯಿಂದ. ರಂಗೋಲಿ ಅಂದರೆ ಸೂರ್ಯನ ಆರಾಧನೆ. ಹಿಂದೆ ಋಷಿಗಳ ಅಕ್ಕಿ ಹಿಟ್ಟಲ್ಲಿ ಸೂರ್ಯನಿಗೋಸ್ಕರ ರಂಗೋಲಿ ಹಾಕ್ತಾ ಇದ್ರು. ಅದರಲ್ಲೊಂದು ಸೋಷಿಯಲ್ ಮಾರಲ್ ಮೆಸೇಜು ಇದೆ. ಆ ಅಕ್ಕಿ ಹಿಟ್ಟು ಒಂದಿಷ್ಟು ಇರುವೆಗಳಿಗೆ ಆಹಾರವೂ ಆಗ್ತಾ ಇತ್ತು. ಈ ಸರ್ವೇ ಜನ ಸುಖಿನೋ ಭವಂತು ಅಂತ ದೇಶ ನಮ್ಮದು. ಸೊ ಆ ಭಾವನೆಯು ಜನರಿಂದ, ಆ ಸಂಸ್ಕಾರವೂ ಹೋಗಬಾರ್ದು ಅಂತ ಈ ಉತ್ಸವದಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡಿದ್ದೀರಿ. ಇನ್ನೊಂದು ಸ್ಪೋರ್ಟ್ಸ್ ಡೇ ಬಗ್ಗೆ ಅವರು ಹೇಳಿದರು. ಇವತ್ತು ಮಕ್ಕಳು ಒಂಥರ ಏನು ಹೇಳ್ತಾರೆ, ಸ್ವಿಗ್ಗಿ ಬೇಬೀಸ್ ಆಗಿದ್ದಾರೆ. ಅಪ್ಪ ಅಮ್ಮ ಗೊತ್ತಿಲ್ಲ, ಮನೇಲಿ ಯಾರಿದ್ದಾರೆ ಗೊತ್ತಿಲ್ಲ, ಮೊಬೈಲ್ ಇದ್ದರೆ ಆಯಿತು, ಇನ್ಸ್ಟಾಗ್ರಾಮ್ ಇದ್ದರೆ ಆಯಿತು, ಇನ್ಸ್ಟೆಂಟ್ ಕಾಫಿ ಇದ್ದರೆ ಆಯಿತು, ಅಂಗಡಿಗೆ ಹೋಗಿ ಗೊತ್ತಿಲ್ಲ. ಇ ಕಾಮರ್ಸ್ ಬಗ್ಗೆ ಈಗ ಹೇಳಿದ್ರು. ರೂಮ್ ಒಳಗೆ ಗೊತ್ತು ಆರ್ಡ್ರ್ ಮಾಡ್ತಾರೆ, ಒಂದಿನ ಯಮನು ರೂಮ್ ಒಳಗೆ ಬಂದು ಕರ್ಕೊಂಡು ಹೋಗ್ತಾರೆ. ಈ ಪರಿಸ್ಥಿತಿ ನಮ್ಮ ಹುಡುಗರು ಇದ್ದಾರೆ. ಅವರನ್ನು ಸ್ವಲ್ಪ ಮಟ್ಟಿಗಾದರೂ ಬೆಳಕಿಗೆ ತರೋಕ್ಕಾಗೋದು ಒಂದು ಕ್ರೀಡೆಯಿಂದ. ಹಸಿವಿಗೆ, ವಿದ್ಯೆಗೆ, ಕ್ರೀಡೆಗೆ, ಇದಕ್ಕೆ ಯಾವುದಕ್ಕೂ ಜಾತಿ ಮತ ಧರ್ಮದ ಅವಶ್ಯಕತೆ ಇಲ್ಲ. ಎಷ್ಟು ಆಟ ಆಡ್ತೀರೋ ಅಷ್ಟು ಡಿಪ್ರೆಷನ್ ಕಮ್ಮಿ ಆಗುತ್ತೆ. ಯಾಕಂದರೆ ಈಗಿನ ಸುಸೈಡ್ ರೇಟ್ ಇದೆಯಲ್ಲ, ಈ 5 ವರ್ಷದ್ದು ಹುಡುಗರದ್ದು, ಈ 20ರಿಂದ 35, 40 ಎಲ್ಲದು. ಮೆಂಟಲಿ ಸ್ಟ್ರೆಂತ್ ಇಲ್ಲ, ಫಿಸಿಕಲಿ ಸ್ಟ್ರೆಂತ್ ಇಲ್ಲ. ಅದಕ್ಕೆ ಬರ್ಗರ್ ಬೇಬೀಸ್ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಈ ಮೈದೆ ಹಿಟ್ಟು ತಿಂದು ತಿಂದು ಮೆದುಳು ಮೈದವೇ ಆಗಿದೆ ಪಿಜ್ಜಾದ ಪ್ರಭಾವದಿಂದ. ಸೊ ನಾನು ಶ್ರೀನಿವಾಸ್ ಅವರಿಗೊಂದು ಮನವಿ ಏನಂದರೆ, ಹೇಗಿದ್ರು ನೀವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀರಿ, ಎಜುಕೇಷನಿಗೆ ಅವರಿಗೆ ಬ್ಯಾಕ್ ಸಪೋರ್ಟ್ ಮಾಡಿದ್ದೀರಿ. ಓದಾದ್ಮೇಲೆ ಸಮಸ್ಯೆ ಹಳ್ಳಿಯವರಿಗೆ ಏನಂದರೆ, ಒಂದು ನಮ್ಮ ಎಜುಕೇಷನ್ ಮಿನಿಸ್ಟ್ರಿಗೆ ಹೇಳಿದರು ಲ್ಯಾಂಗ್ವೇಜ್ ಪ್ರಾಬ್ಲಮ್. ಇನ್ನೊಂದು ಕಂಪನಿಗಳ ಕ್ಯಾಂಪಸ್. ನಮ್ಮ ಆಶ್ರಮದ ವತಿಯಿಂದ ಆಶ್ರಮದ ಡಿವೋಟಿಗಳೆಲ್ಲೆಲ್ಲಿದ್ದೀವಿ ಅಲ್ಲೆಲ್ಲ ಸೇರಿ ಜಾಬ್ ಮೇಳ ಅಂತ ಒಂದು ಮಾಡ್ತಾಯಿದ್ರು. ಅಟ್ಲೀಸ್ಟ್ ಆ ಏರಿಯಾದ ಹುಡುಗರಿಗೆ ಕೆಲಸ ಸಿಕ್ಕಿದ್ರೆ ಒಂದೊಂದು ಮನೆ ಉಳಿಯುತ್ತೆ. ಈ ತುಂಬ ಓದ್ದವರಿಗೆ ಅನ್ನದ ಬೆಲೆ ಗೊತ್ತಿರಲ್ಲ. ನಿಜವಾಗ್ಲೂ ಅನ್ನದ ಬೆಲೆ ಗೊತ್ತಿರೋದು ಮಿಡಿಲ್ ಕ್ಲಾಸ್ ಅವರಿಗೆ, ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಬಂದು ತಂದೆ ತಾಯಿ ಸಾಲ ಮಾಡಿ ಮಕ್ಕಳನ್ನ ಎಜುಕೇಷನಿಗೆ ಸೇರಿಸಿರ್ತಾರೆ. ಅವರಿಗೆ ಅದರ ನೀಡ್ ಜಾಸ್ತಿ ಇರುತ್ತೆ. ಸೊ ಅಂಥ ಕೆಲಸವು ನೆಕ್ಸ್ಟ್ ನಿಮ್ಮ ನೆಲಮಂಗಲ ಉತ್ಸವದಲ್ಲಿ ಅದನ್ನು ಒಂದು ಆ್ಯಡ್ ಮಾಡಿಕೊಡಿ. ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ. ಉದ್ಯೋಗ ಕೊಟ್ಟರೆ 100 ದೇವಸ್ಥಾನ ಕಟ್ಟೋದು ಒಂದೇ, ಒಬ್ಬ ವಿದ್ಯಾರ್ಥಿಗೆ ಎಜುಕೇಷನ್ ಮತ್ತು ಉದ್ಯೋಗ ಕೊಡೋದು ಒಂದೇ ಅಂತ ನನ್ನ ಭಾವ. ಒಂದು ಗೋಪುರ ಕಟ್ಟಿದರೆ ಅಥವಾ ಒಂದು ದೇವಸ್ಥಾನದ ಬ್ರಹ್ಮಕಲಶ ಮಾಡಿದರೆ ಒಂದು ಊರಿಗೆ ಅಂದ ಕಾಣುತ್ತೆ. ಯಾವಾಗ ಊರು ವೃದ್ಧಿ ಆಗಬೇಕಂದ್ರೆ ಅಲ್ಲಿ ನಿರುದ್ಯೋಗ ಕಮ್ಮಿ ಆಗಬೇಕು, ಮತ್ತು ಅಲ್ಲಿ ಎಜುಕೇಷನ್ ಜಾಸ್ತಿ ಆಗಬೇಕು. ಅಜ್ಞಾನ ಇದ್ದಲ್ಲಿ ಯಾವ ಆವಿಷ್ಕಾರಗಳು ನಡೆಯಲ್ಲ ನಂಗೆ ಗೊತ್ತಿದ್ದಾಗೆ. ಸೊ ಆ ಕೆಲಸಗಳನ್ನು ಮಾಡಿ, ಮತ್ತು ಈ ಮೇಳ ಈ ನೆಲಮಂಗಲ ಉತ್ಸವ ಮುಗಿಯೋದ್ರೊಳಗೆ ಎಜುಕೇಷನ್ ಮಿನಿಸ್ಟ್ರಿಗಷ್ಟೇ ಸುಮಾರು ಅವರ ಸರ್ಕಾರದಿಂದ ಇಂತಿಂಥ ಉಪಯೋಗಗಳಿದೆ ಅಂತ ಅವ್ರು ಹೇಳ್ತಾ ಇದ್ರು. ಒಂದಿಷ್ಟು ನನಗೂ ಗೊತ್ತಿರಲಿಲ್ಲ. ಸೊ ಅದನ್ನು ಯೂತ್ಸಿಗೆ ಮುಟ್ಸೋ ಕೆಲಸವು MLA ಅವರ ಕಡೆಯಿಂದ ನಡೆದರೆ